ಲೇ ಮಚ್ಚ, ಯಾವನ ನನ್ನ ಸುತ್ತಮುತ್ತ ಸಿನಿಮಾಗೆ ಹೋಗೋಣ ಬಾರೋ ಅಂತ ಕರೆದಿದ್ದು? ನಾನೇ ಬೇಟೆ. ಯಾಕೆ ಸಿನಿಮಾ ಚೆನ್ನಾಗಿರ್ಲಿಲ್ವಾ? ಇಂಥ ಸಿನಿಮಾ ಕರ್ಕೊಂಡೋಗಿ ತೋರಿಸ್ದಲ್ಲ. ಥ್ಯಾಂಕ್ಸ್ ಬೇಟೆ. ನೀನ್ ಯಾಕೋ ದಪ್ಪ ನನ್ನ ಮಗನೇ, ಇದನ್ನ ಈ ಊರ್ ಬಿಸ್ಲಲ್ಲೇ ಕರ್ಕೊಂಡೋಗಿ ತೋರ್ಸ್ಬೇಕಾಗಿತ್ತ? ಸಂಪತ್ತಲ್ಲಿ ಕರ್ಕೊಂಡೋಗಿ ತೋರ್ಸಿದ್ರೆ ಆಯ್ತಿರ್ಲಿಲ್ವಾ? ನನ್ನನ್ನ ಯಾರು ಸಿನಿಮಾ ಕರೆದಿದ್ದು? ಸಾಕ್ಷಾತ್ ನಾನೇ. ಯಾಕಣ್ಣ? ಈ ಉರಿ ಬಿಸ್ಲಲ್ಲಿ ಸಿನಿಮಾ ಕರ್ಕೊಂಡೋದಲ್ಲ ಅದಕ್ಕೆ. ಇದ್ಯಾಕಣ್ಣ? ಇಂತ ಒಳ್ಳೆ ಸಿನಿಮಾ ತೋರಿಸ್ದಲ್ಲ ಅದಕ್ಕೆ. ಥ್ಯಾಂಕ್ಸ್ ಅಣ್ಣ. ಆಯ್ತಪ್ಪ, ಸಿನಿಮಾ ಕರ್ಕೊಂಡೋಗಿದ್ ವಿಚಾರ ಶುರು ಮಾಡಿದ್ ನಾನೇ. ಕರಡಿ, ನಿನ್ ದುಡ್ಡು ಖರ್ಚು ಮಾಡ್ಕೊಂಡು ಇವ್ರನ್ನೆಲ್ಲ ಸಿನಿಮಾ ಕರ್ಕೊಂಡೋಗಿದ್ದು ಬೇಕಿತ್ತ? ನೀನ್ ಬೇಕಿತ್ತ? ಮಚ್ಚ ಸಾರಿ ಅಣ್ಣ, ಈ ಸೂರ್ಯ ಯಾಕಣ್ಣ ಈ ರೇಂಜ್ ಸುಡ್ತಾ ಇದ್ದಾನೆ? ಮಳೆಲ್ ನಂದು ಜ್ವರ ಬಂದಿರ್ಬೇಕು, ಅದಕ್ಕೆ ಹಿಂಗ್ ಸುಡ್ತಾವ್ನೆ. ಅವ ಏನ್ ಮಾಡ್ತಾ ಇದ್ಯಾವ? ಕಲ್ನಾಗ ಅಕ್ಕಿ ಸೋಸ್ತೀನಿ ಕಣ್ಲಾ. ಅಕ್ಕಿನಾಗೆ ಕಲ್ ಸೋಸೋದಲ್ವಾ? ಇಲ್ಲಿರೋದೆಲ್ಲ ಕಲ್ಲು, ಮಧ್ಯದಾಗ ಅಲ್ಲೊಂದಿಲ್ಲೊಂದು ಅಕ್ಕಿ ಅದೆ, ಅದನ್ನೇ ಸೋಸ್ತೀವಿ. ಹಂಗ ಅವ ಅವ್ವೋ. ಏನ್ಲ ಮಗ? ನನಗೆ ನಿನ್ ಮಡ್ಲ ಮಂಗ್ಬೇಕು ಅಂತ ಆಸೆ ಆಗ್ತೈತೆ, ಮಲಗ್ಲಾ? ಅಯ್ಯೋ ನನ್ ಮಗ, ಅದನ್ನ ಕೇಳ್ಬೇಕಾ? ಬಾ. ಬುರಾ, ಎಲ್ಲಿಗೆ ಹೋಗಿದೆ? ಮೈ ಇಷ್ಟೊಂದು ಸುಡ್ತಾದೆ. ಅವೋ ಸುತ್ತಮುತ್ತ ಪಿಕ್ಚರ್ಗೆ ಹೋಗಿದ್ದೆ ಕಣವ. ಆ ಪಿಕ್ಚರ್ ನೋಡಿದ್ಮ್ಯಾಕೆ ನಿನ್ನ ಚಂದಾಗಿ ನೋಡ್ಕೊಬೇಕು ಅಂತ ಅನ್ಸ್ತೈತೆ. ಅದಲ್ದಲೆ ಜೀವನದಾಗೆ ಮದ್ವೆ ಆಗ್ಬಾರ್ದು ಅಂತಾನು ಅನ್ಸ್ತೈತೆ. ಹಂಗಂದ್ರೆ ಹೆಂಗ್ಲಾ? ಎಷ್ಟು ವರ್ಷ ಅಂತ ನಾನು ಸರ್ಗಿಡ್ಕೊಂಡೇ ಸುತ್ತಾ ಇರ್ತೇನೆ ನನ್ನಿಂದೆ. ಹೋಗವ, ಎಂಟಿ ಮುಡ್ಕೊಳ್ಳೋ ಮಲ್ಗೆ ವಾಸನೆಗಿಂತ ನಿನ್ ನೆಲ ಗುಡ್ಸೋ ಸೆರ್ಗಿನ ಮಣ್ಣಿನ ವಾಸನೆನೇ ನನ್ಗೆ ಇಷ್ಟ ಕಣವ. ಅದಲ್ದಲೆ ಅವಳು ಕೊಡೋ ಮುತ್ತಿಗಿನ್ನ ನೀನ್ ಕೊಡೋ ಕೈ ತುತ್ತೆ ನನ್ಗೆ ಅಮೃತ ಇದ್ದಂಗೆ ಇರ್ತದೆ. ಮಗ, ತಾಯಿ ಯಾವಾಗ್ಲೂ ಜೊತೆಗಿರಕ್ ಆಯ್ಕಿಲ್ಲ ಅನ್ಬಿಟ್ಟೆನೆ ಹೆಂಡ್ತಿನ ಒಂದ್ ಸಂಬಂಧ ಮಾಡಿರೋದು. ಹೆಂಡ್ತಿನೂ ಒಂದ್ ಲೆಕ್ಕದಲ್ಲಿ ತಾಯಿ ಇದ್ದಂಗೆ ಕಣ್ಲಾ. ಅಂತವಳು ಸಿಗ್ಬೇಕಲ್ಲವಾ? ನಿಮ್ ಅತ್ತೆ ಮಗಳನ್ನಾಗ್ಬಿಡು ಗೌರಿನ. ಅವಳ ಹೋಗವ, ಆ ಬಜಾರಿನ ಮದ್ವೆ ಆಗ್ಬಿಟ್ರೆ ಅಷ್ಟೇ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನನ್ನನ್ನು ಕೆಳಗೆ ಉಳ್ಳಿಸ್ಕೊಂಡು ಎದೆ ಮೇಲೆ ಕಾಲಿಕ್ತಾಳೆ. ಅದಲ್ದಲೆ ಚಿಕ್ಕ ಹುಡುಗನಾಗೆ ಗಂಡು ಹುಡುಗರ ಜೊತೆಗೇನೆ ಕಬಡ್ಡಿ ಆಡ್ತಾ ಇದ್ಲು. ಬೇಡ, ನಾನ್ ಮದ್ವೆ ಆಗಕ್ಕಿಲ್ಲ ಹೋಗು. ಈಗ ಹಂಗೆಲ್ಲ ಇಲ್ಲ ಕಣ್ಲಾ, ಸಾನೆ ಸುಧಾರ್ಸವಳೆ. ನೋಡಕ್ ಎಷ್ಟ್ ಚಂದಗೋಳೆ ಗೊತ್ತಾ? ಪುಟ್ಗುಣ ಸುಟ್ರು ಹೋಗಕ್ಕಿಲ್ವಂತೆ. ಅದಲ್ದಲೆ ಕೊನೆಗಾಲದಲ್ಲಿ ಬಂದು ಯಾವಳೋ ನಿನ್ಗೆ ಚಿತ್ರಿಂಸ ಕೊಡೋದು ನನ್ ಕೈಯಲ್ಲಿ ನೋಡಕ್ ಆಗಕ್ಕಿಲ್ಲ. ನಾ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ, ಹೋಗು. ಅಯ್ಯೋ ನೀನ್ ಯೋಚನೆ ಮಾಡ್ಬೇಡ, ನಾನ್ ಅದನ್ನೆಲ್ಲ ನಿಭಾಯಿಸ್ಕತೀನಿ. ನಿನ್ ತಕ್ಕ ಇಸಿಯ ಬರಕ್ಕೆ ಬಿಡಕ್ಕಿಲ್ಲ ಕಣ್ಲಾ. ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ನಮ್ಮ ವಂಶ ಬೆಳೆಯೋದಂಗೆ ಹೇಳು. ಅಯ್ಯೋ ನನ್ ಬಂಗಾರ. ಗೌಡ್ತಿಮ್ಮ, ಇಷ್ಟ ದಿನ ಮನೇಲಿ ನೀವೊಬ್ರೇ ಇದ್ರಿ, ಇನ್ಮೇಲೆ ನಿಮ್ ಜೊತೆ ಜಗಳ ಆಡಕ್ಕೆ ನಿಮ್ ಚೋಚೆ ಬರ್ತಾ ಇದ್ದಾಳೆ. ನಾವು ಅತ್ತೆ ಸೊಸೆರ್ ತರ ಇರಲ್ಲ, ಅಮ್ಮ ಮಗಳ ತರ ಇರ್ತೀವಿ. ಈ ಜೋಡಿ ನೋಡಿದ್ರೆ ರಾಮ ಸೀತೆ ಜೋಡಿ ಇದ್ದಂಗಿದೆ ಅಲ್ವಾ? ಲೇ ಕರಡಿ, ಸುಳ್ಳು ಹೇಳಕ್ಕೂ ಇತಿಮಿತಿ ಬೇಡವೇನು? ಓರಾನೆ 50 ರೂಪಾಯಿ ಕೊಟ್ಬಿಟ್ಟು ನಾವು ಜೋಡಿಯಾಗಿ ಬಂದಾಗ ಹಿಂಗೆ ಹೇಳು ಅಂದ. ಆರತಿ ಎತ್ತಿರೆ ಕಳ್ಬೋರಂಗೆ ನಮ್ ಸುಳ್ಬೋರಂಗೆ. ಸಾಕು ಸಾಕು, ಏ ದುಡ್ಡು ಹಾಕ್ಬೇಕಪ್ಪ. ಇದು ಬೇರೆ. ₹1 ಹಾಕಕ್ಕೆ ಯಾಡೇನ್ ಪೂಜಾರಿನ? 1,000 ಹಾಕು. ಆಯ್ತಾಯ್ತು. ಯಾಕೆ ಶ್ರುತಿ, ಏನಾಯ್ತು? ಕಣ್ಣಲ್ಲಿ ಧೂಳು ಬಿತ್ತಷ್ಟೇ. ಏ ಗರಡಿ, ನಿನ್ ಕಣ್ಣೆಲ್ಲ ಧೂಳು ಬಿದ್ದ? ಇಲ್ಲ, ನಾನ್ ಶೇವಿಂಗ್ ಮಾಡಕ್ ಶುರು ಮಾಡಿದಾಗ ಬೋರ ಇನ್ನ ಚಡ್ಡಿನೂ ಆಗ್ತಿರ್ಲಿಲ್ಲ. ಅವನ್ಗೆ ಮದ್ವೆ ಆಗೋಯ್ತು, ನನಗೂ ಮದ್ವೆ ಬೇಕು ಬೇಕು. ಮಾಡಿದ್ರಾಯ್ತು ಬಿಡೋ. ಮೊಟ್ಟೆ ಮೋಹಿನಿ ಇದ್ದಾಳಲ್ಲ, ಅವಳ ತಂಗಿ ಆಮ್ಲೆಟ್ ಆಮ್ಲಾ, ಅವಳ ಮದ್ವೆಗೆ ಗಂಡು ಹುಡುಕ್ತಾ ಇದ್ದಾಳಂತೆ. ಅವಳಿಗೆ 3 ಮದ್ವೆ ಆಗೋಗಿದೆ. ನೀನ್ 4ನೇವನಾಗು. ಬಲಗಾಲಲ್ಲಿ ಚೇರ್ ಓದ್ಬಿಟ್ಟು ಒಳಗೆ ಬಾ.
ನಡಿಬೇಕು, ಎಡ್ಗಾಲಲ್ಲ. ಯಾರೋ ನೀನು? ನನ್ ಬೋರ್ನ್ ಫ್ರೆಂಡು. ಫ್ರೆಂಡ್ ಆದ್ರೆ ಮನೆ ತನಕ ಬಂದ್ಬಿಡ್ಬೇಕಾ? ಮದ್ವೆಗ್ ಬಂದ್ರ 50 ರೂಪಾಯಿ ಮುಯಿ ಹಾಕದ್ರ 100 ರೂಪಾಯಿ ತಿಂದು ಹೋಯ್ತಾ ಇರ್ಬೇಕು. ಬೇಟೆ ಇಂಜಿ ಸಾಕಮ್ಮ, ಈ ಕುಚುಕು ಸೀನನ್ನ ಸಿನಿಮಾದಲ್ಲಿ ನೋಡ್ಬಿಟ್ಟಿದೀನಿ. ಸುಮ್ನೆ ಇಲ್ಲಿಂದ ಕಳ್ಚ್ಕೊಂತಾರೋ. ಗೌರ ಅತ್ತೆ ಸುಮ್ನಿರಿ. ನೋಡ್ಬೋರ, ಮನೆಗ್ ಯಾರಾದ್ರೂ ಬರ್ಲಿ ಚೆನ್ನಾಗಿದ್ದೀರಾ ಊಟ ಮಾಡಿದ್ರ ಅಂತ ಹೇಳಿ ಕಳಿಸ್ತಾ ಇರ್ಬೇಕು. ದಿನ 5:30 ಮನೆಗ್ ಸೇರ್ಕೋಬೇಕು. ಅಲ್ಲ ಕಣೆ, ಇನ್ನ ಮನೆ ಒಳಗೆ ಬಂದಿಲ್ಲ, ಆಗ್ಲೇ ಕಂಡೀಷನ್ ಆಗ್ತಿಯಲ್ಲೇ. ನೀನ್ ಹೂ ಅಂದ್ರೆ ಒಳಗ್ ಬರ್ತೀನಿ, ಇಲ್ಲಾಂದ್ರೆ ವಾಪಸ್ ಹೋಗ್ತಿರ್ತೀನಿ ಅಷ್ಟೇ. ಇಲ್ಲ ಕಣವ, ಬೋರ ನೀನ್ ಹೇಳ್ದಂಗೆ ಕೇಳ್ತಾನೆ. ಒಳಗ್ ಬಾ ಬಾ. ಬೋರಾ, ಆಲ್ ದಿ ಬ್ಯಾಡ್ ಲೈಫ್. ಬಾಯ್ ಬಾಯ್ ಮುಚ್ಕೊಂಡ್ ಹೋಗೆ. ಇಲ್ಲ ಹುಡುಗ್ರ, ಎಲ್ಲೋ ಕಳ್ಳಿ. ಆ ನಾಯಿಗೆ 1000 ವರ್ಷ ಆಯ್ಸಣ. ಯಾಕ? ಅಲ್ಲೋಡು ಬರ್ತಾ ಇದ್ದಾನೆ. ಸೋಲೆ ಇಲ್ಲ ನಿನ್ನ ಹಾಡು ಹಾಡುವಾಗ. ಓಹ್, ಜೀವನದಲ್ಲಿ ಏನ್ ಕಿಸ್ ದಬಾಕಿದ್ದೀನಿ ಅಂತ ಸೋಲೆ ಇಲ್ಲ ಅಂತ ಲೆವೆಲ್ ಆಡ್ಕೊಂಡ್ ಬರ್ತಾ ಇದೀಯಾ? ನಾನು ಆಡ್ತಾ ಇರೋದು ಜೀವನದ ಸೋಲು ಗೆಲುವು ಬಗ್ಗೆ ಅಲ್ಲ, ನನ್ನ ಶೂ ಸೋಲ್ ಬಗ್ಗೆ. ನೋಡಿ, ಅಯ್ಯೋ ನಿನ್ನಲ್ಲೇ ಎಲ್ಲ ಹಾಳಾಗೋಗಿದ್ದ. ನಮ್ ಪಡವಾರ ಟೆಂಟ್ಗೆ ಸಲ್ಮಾನ್ ಖಾನ್ ಹೊಸ ಪಿಕ್ಚರ್ ಬಂದಿದೆಯಲ್ಲ, ಯಾವ್ದು? ಅದೇ ಡಬಾಕ್. ಅದು ದಬಾಕಲ್ಲೇ, ದಬಾಂಗ್. ಅದಕ್ಕೆ ಹೋಗಿದ್ದೆ. ಸರಿ, ಹೆಂಗೈತೆ ಸ್ಟೋರಿ? ಸೂಪರ್, ಆದ್ರೆ ಕತೆ ಕೆಡ್ಸ್ಬಿಟ್ಟವ್ರೆ. ಸಾಂಗ್ಸು ಅದ್ಭುತ, ಆದ್ರೆ ಹಾಡುಗಳನ್ನ ಹಾಳು ಮಾಡ್ಬಿಟ್ಟು. ಆಕ್ಟಿಂಗ್ ಸೂಪರ್, ಆದ್ರೆ ಪರ್ಫಾರ್ಮೆನ್ಸ್ ಸರಿ ಇಲ್ಲ. ಸ್ಟೈಲ್ ಆಗಿದ್ದಷ್ಟು ಚೆನ್ನಾಗಿ ಸಂಭಾಷಣೆ ಏನಾದ್ರು ಇದ್ಬಿಟ್ಟಿದ್ರೆ ಪಿಕ್ಚರ್ ಅದೆಲ್ಲೋ ಹೋಗ್ಬಿಡೋದು. ಏಯ್ ಕತೆ ಏನು ಅಂತ ಹೇಳ. ಹತ್ರ ಬಂದ್ ಹೇಳ್ತೀನಣ್ಣ, ಜನಗಳಿಗೆ ಸಸ್ಪೆನ್ಸು ಗೊತ್ತಾಗ್ಬಿಡುತ್ತೆ. ಅಣ್ಣ, ಪರಿಚಯ ಇಲ್ದಿರೋ ಹುಡುಗಿನ ಹೆಂಗ್ ಪಟಾಯಿಸೋದು ಅನ್ನೋದೇ ಕತೆ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ. ಆಟೋ ಲಾರಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ತಾಯಿ ಇಲ್ಲದೆ ಜಗವಿಲ್ಲ, ಹಡದಿ ಇಲ್ಲದೆ ಬಾಳಿಲ್ಲ. ತುತ್ತ ಮುತ್ತ ಗೊತ್ತಾ? ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು.